ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ನಡೆಯುವಂತಹ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಮಹತ್ವದ ಸೂಚನೆಗಳನ್ನು, ಟಿಪ್ಸ್ಗಳನ್ನು ನೀಡ್ತಾ ಇದ್ದೀನಿ. ಇವುಗಳನ್ನು ತಾವು ಪಾಲಿಸಿದಲ್ಲಿ ಖಂಡಿತವಾಗಿಯೂ ತಾವು ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತದೆ. ಹಾಗಾದರೆ ನೋಡೋಣ. ಇಲ್ಲಿ ಪ್ರವೇಶ ಪರೀಕ್ಷೆ ದಿನಾಂಕ 13ನೇ ಡಿಸೆಂಬರ್ 2025 ಮುಂಜಾನೆ 11:30ರಿಂದ 1:30ರವರೆಗೆ ನಡೆಯಲಿದೆ. ಹೀಗಾಗಿ ನೀವು ವರ್ಷ ಪೂರ್ತಿ ಅಧ್ಯಯನ ಮಾಡಿರುತ್ತೀರಿ, ಸತತ ಪರಿಶ್ರಮ ಪಟ್ಟಿರುತ್ತೀರಿ. ಆದರೆ ಪರೀಕ್ಷೆ ದಿನದಂದು ನಿಮ್ಮ ಕಾರ್ಯಶೈಲಿಯೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗಾದರೆ ಇಲ್ಲಿ ಪರೀಕ್ಷಾ ದಿನದ ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ತಾವುಗಳು ವರ್ಷ ಪೂರ್ತಿ ಓದಿದ್ದು ಕೇವಲ ಗ್ರಹಿಕೆ, ಆದರೆ ಅದನ್ನು ಅನ್ವಯಿಸುವ ದಿನವೇ ಎಕ್ಸಾಮ್ ಡೇ ಆಗಿರುತ್ತದೆ. ವರ್ಷ ಪೂರ್ತಿ ಅಭ್ಯಾಸ ಮಾಡಿರುವುದನ್ನು ಕೇವಲ 2 ಗಂಟೆಗಳಲ್ಲಿ ತಾವು ಇಲ್ಲಿ ಎಕ್ಸಾಮನ್ನು ಬರೆದು ಸಂಪೂರ್ಣ ಹೆಚ್ಚು ಅಂಕಗಳನ್ನು ಪ್ರಯತ್ನಿಸಲಿಕ್ಕೆ ಇಲ್ಲಿ ತಾವು ಶ್ರಮ ಪಟ್ಟಿರುತ್ತೀರಿ. ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟು 3 ವಿಭಾಗಗಳು ಕೇವಲ ವಸ್ತುನಿಷ್ಠ ಪ್ರಶ್ನೆಗಳೇ ಇರುವ ಪರೀಕ್ಷೆ ಆಗಿರುತ್ತದೆ ಎನ್ನುವುದನ್ನು ಮರೆಯಬಾರದು. ಇಲ್ಲಿ ಯಾವುದೇ ರೀತಿಯ ಬರವಣಿಗೆ ಸಂಪೂರ್ಣ ರೈಟಿಂಗಲ್ಲಿ ಇರುವುದಿಲ್ಲ, ಕೇವಲ OMR ಉತ್ತರ ಪತ್ರಿಕೆ ಇರುತ್ತದೆ. OMR ಉತ್ತರ ಪತ್ರಿಕೆಯಲ್ಲಿ ತಾವು ಪ್ರಶ್ನೆಗಳಿಗೆ ಸಂಬಂಧಿಸಿದ ಆನ್ಸರ್ಗಳನ್ನು ಶೇಡಿಂಗ್ ಮಾಡಬೇಕಾಗುತ್ತದೆ, ತುಂಬಬೇಕಾಗುತ್ತದೆ ಎನ್ನುವುದನ್ನು ಮರೆಯಬಾರದು. ಇಲ್ಲಿ 80 ಪ್ರಶ್ನೆಗಳನ್ನು ಹೊಂದಿರುವ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ. ಇಲ್ಲಿ ಪ್ರವೇಶ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಗಾಬರಿಯಾಗಬಾರದು, ಹೆದರ್ಕೊಳ್ಬಾರದು, ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಬೇಕು. ಇದು ಮೇನ್ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗಿರುತ್ತದೆ. ಯಾವುದೇ ವಿದ್ಯಾರ್ಥಿಗಳು ಕೂಡ ಇದು 5ನೇ ತರಗತಿ ವಿದ್ಯಾರ್ಥಿಗಳು ಅಂದಾಗ ಅವರಿಗೆ ಸ್ವಲ್ಪ ಗಾಬರಿ ಮತ್ತು ಭಯ ಆಗುವಂತಹ ಚಾನ್ಸಸ್ ಇರುತ್ತದೆ ಎಕ್ಸಾಮ್ಗಳಲ್ಲಿ. ಆದ್ದರಿಂದ ತಾವು ಮೊದಲೇ ಪ್ರಿಪ್ರೇಷನ್ನ ಮಾಡಿಕೊಳ್ಬೇಕು. ಇಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ತಮಗೆ ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಬೇಕು. ಆದಷ್ಟು ಗಣಿತ ವಿಷಯಕ್ಕೆ ಹೆಚ್ಚಿನ ಸಮಯವನ್ನು ಉಳಿಸಿಕೊಳ್ಬೇಕಾಗುತ್ತೆ. ಏಕೆಂದರೆ ಗಣಿತ ವಿಷಯಕ್ಕೆ ಒಟ್ಟು ಪ್ರಶ್ನೆಗಳು 20. ಆದರೆ ಈ ಪ್ರಶ್ನೆಗಳನ್ನು ಬಿಡಿಸಲು 1 ಗಂಟೆ ಅಥವಾ 2 ಗಂಟೆಯೂ ಕೂಡ ಸಾಲದು ಅಂದರೆ ತಪ್ಪಾಗಲಾರದು. ಇಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳು ಅಂದರೆ ಹೆಚ್ಚಿನ ಸಮಯ ಬೇಡುವಂತಹ ಪ್ರಶ್ನೆಗಳು ಗಣಿತ ವಿಷಯದಲ್ಲಿ ಇರುತ್ತವೆ. ಮಾನಸಿಕ ಸಾಮರ್ಥ್ಯ ಪರೀಕ್ಷೆ 40 ಪ್ರಶ್ನೆಗಳಿವೆ. ಆದಷ್ಟು 20ರಿಂದ 25 ನಿಮಿಷದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆದ್ದರಿಂದ ಈ ರೀತಿ ತಾವು ಬೇಗನೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಆಗಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಬೇಗನೆ ತಾವು ಮುಗಿಸಿಕೊಳ್ಳುವುದರಿಂದ ಅಥವಾ ಕಂಪ್ಲೀಟಾಗಿ ಆನ್ಸರ್ ಮಾಡುವುದರಿಂದ ಹೆಚ್ಚಿನ ಸಮಯ ಗಣಿತಕ್ಕೆ ತಾವು ಮೀಸಲು ಇಡಬಹುದಾಗಿದೆ. ಇದನ್ನು ತಾವು ಗಮನಿಸಬೇಕು. ಮತ್ತು ಕನ್ನಡ ವಿಷಯದ ಗದ್ಯ ಭಾಗಗಳಲ್ಲಿ ಕನಿಷ್ಠ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಅನ್ವಯದ ಪ್ರಶ್ನೆಗಳು ಇರುತ್ತವೆ. ಹಾಗಾಗಿ ತಾವು ನಿಧಾನವಾಗಿ ಯೋಚಿಸಿ ಉತ್ತರಿಸಬೇಕು. ಮತ್ತು ಇನ್ನೂ ಸಮಯ ಇಲ್ಲಿ 12 ದಿನಗಳು ಅವಕಾಶ ಇರುತ್ತದೆ. ಆದ್ದರಿಂದ ಹೆಚ್ಚೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡಿರುತ್ತೇನೆ, ತಾವು ಕೂಡ ವೀಕ್ಷಿಸಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟು, ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಬೇಕೆಂಬ ನಿಯಮವಿದೆ. ಹಾಗಾಗಿ ನೀವು ಯಾವುದೇ ಪ್ರಶ್ನೆಯನ್ನು ಬಿಡದೆ ಬರೀಬೇಕಾಗುತ್ತೆ. ಇಲ್ಲಿ 80 ಪ್ರಶ್ನೆಗಳಿದೆ ಅಂದಾಗ 79 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡುವ ಹಾಗಿಲ್ಲ. 80ಕ್ಕೆ 80 ತಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತದೆ ಎನ್ನುವುದನ್ನು ಮರಿಬಾರ್ದು. ಒಂದು ವೇಳೆ ನಿಮಗೆ ಉತ್ತರಿಸಲು ಆಗದೇ ಇದ್ದಲ್ಲಿ ನಿಮಗೆ ಸರಿ ಅನಿಸುವ ಹತ್ತಿರದ ಪ್ರಶ್ನೆ ಯಾವುದಿರುತ್ತದೆ, ಯಾವ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸಮೀಪ ಅನಿಸುತ್ತೆ ಅದಕ್ಕೆ ತಾವಿಲ್ಲಿ ಆನ್ಸರ್ನ ಶೇಡಿಂಗ್ ಮಾಡಿ ಬರಲೇಬೇಕಾಗುತ್ತೆ. ಇಲ್ಲದೇ ಇದ್ದಲ್ಲಿ ನಿಮಗೆ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರು ಬರದೇ ಇರಬಹುದು. ಅದಕ್ಕೋಸ್ಕರ 80ಕ್ಕೆ 80 ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರನ್ನು ಮಾಡಿ ಬರಬೇಕು ಅನ್ನೋದನ್ನು